ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಬಿಡುಗಡೆ, ಆದರೆ ಎಲ್ಲರ ಖಾತೆಗೆ ಹಣ ಬಂದಿಲ್ಲ. ನಿಮ್ಮ ಖಾತೆಗೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ವೇದಿಕೆ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಭಾಷಣ, ಎಲ್ಲದಕ್ಕೂ ತಡೆಯಾಜ್ಞೆ ತಂದ್ರೆ ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹೂಡಿಕೆ ಮಾಡುವವರೇ ಎಚ್ಚರ. 6 ತಿಂಗಳಲ್ಲಿ 30,000 ಜನರಿಗೆ 1,500 ಕೋಟಿ ರೂಪಾಯಿ ಪಂಗನಾಮ. ಬೆಂಗಳೂರಲ್ಲಿನೇ ಅತಿ ಹೆಚ್ಚು ನಷ್ಟ. ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ರಾಜ್ಯದ 12 ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಘಾತಕಾರಿ ವರದಿಯೊಂದು ಬಂದಿದೆ. ಯಾವ ನೀರು ಕುಡಿಬಾರದು, ಏನಿದು ಮಾಹಿತಿ, ಎಲ್ಲ ಶಾಕಿಂಗ್ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ. ಇನ್ನು ಚಿನ್ನ ಪ್ರಿಯರಿಗೆ ಮುಖ್ಯವಾದ ಸೂಚನೆ, ಯಾವಾಗ ಚಿನ್ನ ಖರೀದಿ ಮಾಡಬೇಕು, 2026ರಲ್ಲಿ ಚಿನ್ನದ ಬೆಲೆ ಏನಾಗುತ್ತೆ, ಬಾಬಾ ವಂಗಾ ಅವರ ಭವಿಷ್ಯ. ಇನ್ನು ಇದೇ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಪ್ರಚಾರಕ್ಕಾಗಿ 1,076 ಕೋಟಿ ರೂಪಾಯಿ ಖರ್ಚು. ಇದೇ ಬೆನ್ನಲ್ಲೇ ವಿಪಕ್ಷ ನಾಯಕರ ಟೀಕೆ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲವೆಂದರೆ ಕೊನೆಯ ಕಂತು ಯಾವಾಗ ಜಮಾ ಆಗಿತ್ತು ಕಮೆಂಟ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ, ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಾಗಿದೆ. ಹೌದು, ದಸರಾ ಹಬ್ಬದ ವೇಳೆ ಮತ್ತು ದೀಪಾವಳಿ ಹಬ್ಬದ ವೇಳೆ ಜುಲೈ ಮತ್ತು ಆಗಸ್ಟ್ ತಿಂಗಳನ್ನು ಸರಿಯಾಗಿ ಜಮೆ ಮಾಡಲಾಗಿದ್ದು, ಆದರೆ ಈ ಒಂದು ಹಣ ಎಲ್ಲರ ಖಾತೆಗೆ ಬಂದಿಲ್ಲ ಎನ್ನುವುದು ಇದೀಗ ದೃಢವಾಗಿದೆ. ಹೌದು, ಕೆಲ ಫಲಾನುಭವಿಗಳಿಗೆ 23, 24ನೇ ಕಂತು ಜಮಾ ಆಗಿದೆ. ಆದರೆ ಲಕ್ಷಾಂತರ ಫಲಾನುಭವಿಗಳು ಇದುವರೆಗೆ 22ನೇ ಕಂತು ಸಹ ಪಡೆದುಕೊಂಡಿಲ್ಲ. ಅದರಲ್ಲಿ ನೀವು ಕೂಡ ಬರಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು, ಇತ್ತೀಚೆಗೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಆಗಸ್ಟ್ ತಿಂಗಳ 24ನೇ ಕಂತು ಸಹ ಬಿಡುಗಡೆ ಮಾಡಿದೆ. ಈಗಾಗಲೇ ಈ ಒಂದು ಹಣ ಜಮೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ಹಣ ಪಾವತಿ ನಡೆಯುತ್ತಿದ್ದು ಈ ಒಂದು ಪ್ರಕ್ರಿಯೆ ಹಂತ ಹಂತವಾಗಿ ನಡೀತಾ ಇದೆ. ಹಾಗಾಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಹಂತ ಹಂತವಾಗಿಯೇ ಜಮೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ನೋಡುವುದಾದರೆ 24ನೇ ಕಂತಿನವರೆಗೆ ಹಣ ಹಾಕಲಾಗಿದೆ. ಅಂದ್ರೆ 48,000 ರೂಪಾಯಿವರೆಗೆ ಪ್ರತಿ ಫಲಾನುಭವಿಗಳಿಗೆ ಹಣ ಹಾಕಿದ್ದಾರೆ. ಆದರೆ ಫಲಾನುಭವಿಗಳು ಮಾತ್ರ 22ನೇ ಕಂತು ಕೂಡ ಪಡೆದುಕೊಂಡಿಲ್ಲ ಎನ್ನುವುದು ಆಶ್ಚರ್ಯದ ಸಂಗತಿಯಾಗಿದೆ. ಅಂದಹಾಗೆ ಈಗ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಾಕಿ ಇದ್ದು ಅದನ್ನು ಕೂಡ ಶೀಘ್ರದಲ್ಲೇ ಪಾವತಿ ಮಾಡಲಾಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇಲ್ಲಿ ಹಣ ಪಡಿಬೇಕಂದ್ರೆ ನೀವು ಕೇವಲ ಫಲಾನುಭವಿಗಳು ಆಗಿದ್ದರಷ್ಟೇ ಸಾಕಾಗುವುದಿಲ್ಲ. ಬದಲಿಗೆ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಎನ್ನುವ ಪಟ್ಟಿಯಲ್ಲೂ ಕೂಡ ಇರಬೇಕಂತೆ. ಇಲ್ಲದಿದ್ರೆ ಹಣ ಜಮೆ ಆಗುವುದಿಲ್ಲ ಎಂದು ಹೇಳಲಾಗಿದೆ. ಹಾಗಾಗಿ ಫಲಾನುಭವಿಗಳು ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ಈ ರೇಷನ್ ಕಾರ್ಡ್ ವಿಲೇಜ್ ಸ್ಟೇಟಸ್ ಎಂಬ ಒಂದು ಆಯ್ಕೆಯನ್ನು ಮಾಡಿ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಮತ್ತು ಹಳ್ಳಿಯನ್ನು ಆಯ್ಕೆ ಮಾಡಿ ನಂತರ ಕ್ಯಾಪ್ಚಾ ಕೋಡ್ ನಮೂದಿಸಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಒಂದು ಫಲಾನುಭವಿಗಳ ಪಟ್ಟಿ ಬರುತ್ತೆ. ಅಲ್ಲಿ ನಿಮ್ಮ ಹೆಸರು ಇರಬೇಕಂತೆ ಸ್ನೇಹಿತರೆ. ಒಂದೊಮ್ಮೆ ನಿಮ್ಮ ಹೆಸರು ಅಲ್ಲಿ ಇಲ್ಲವೆಂದ್ರೆ ಆಗ ನಿಮ್ಮ ಖಾತೆಗೆ ಹಣ ಜಮಾವಾಗೋದಿಲ್ಲ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ನಿಮಗೇನಾದರೂ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದು ಗೊತ್ತಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಪಟ್ಟಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಬಂದ್ರೆ ನಾವು ವಿಡಿಯೋ ಮಾಡಿಕೊಂಡು ಬರುತ್ತೇವೆ. ಇಲ್ಲಿದೀಗ ಮತ್ತೊಂದು ಮಾಹಿತಿ ನೋಡೋಣ. ಎಲ್ಲದಕ್ಕೂ ತಡೆಯಾಜ್ಞೆ ತಂದ್ರೆ ಹೇಗೆ ಎಂದು ವೇದಿಕೆ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಬೆಂಗಳೂರು ನಗರದಲ್ಲಿ ಕಳೆದ 8 ವರ್ಷಗಳಿಂದ ಸರಿಯಾಗಿ ಕಸ ಎತ್ತುವುದಕ್ಕೂ ಕೂಡ ಆಗುತ್ತಿಲ್ಲ. ನಾವೇನನ್ನಾದರೂ ಮಾಡಲು ಹೊರಟ್ರೆ ಎಲ್ಲದಕ್ಕೂ ಕೋರ್ಟಿನಿಂದ ತಡೆಯಾಜ್ಞೆ ತರುತ್ತಾರೆ. ಇಂದು ಅನುಷ್ಠಾನಗೊಳಿಸಬೇಕಾದಂಥ ಯೋಜನೆಗಳ ಹಣದಲ್ಲಿ ವರ್ಷಕ್ಕೆ 2,000 ಕೋಟಿಯಷ್ಟು ನಷ್ಟವಾಗುತ್ತಿದೆ ಎಂದು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಇತ್ತೀಚೆಗೆ ಬೆಂಗಳೂರಿನ ಸಿಟಿ ಸಿವಿಲ್ ಸೆಷನ್ ಕೋರ್ಟ್ ಆವರಣದಲ್ಲಿ ಪ್ರಧಾನ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ಎನ್ನುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ರಾಜ್ಯದ ವಕೀಲರು ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಇಂತಹ ವಿಷಯಗಳನ್ನು ಹೊತ್ತು ತಮ್ಮ ಬಳಿ ಬರುವ ಕಕ್ಷಿದಾರರನ್ನು ನೀವು ತಿದ್ದಿ ಹೇಳಬೇಕು ಎಂದು ವಕೀಲರಿಗೆ ಮನವಿ ಮಾಡಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಅಭಿವೃದ್ಧಿಗೆ ನಾವೇನಾದರೂ ಬೃಹತ್ ಯೋಜನೆ ಜಾರಿಗೆ ತರಲು ಮುಂದಾದರೆ ದುಡ್ಡು ಬಾಚೋಕೆ ಮಾಡುತ್ತಿದ್ದಾರೆ ಎಂದು ನಮ್ಮನ್ನೇ ಟೀಕೆ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಹಿಂದೆ ನಿಮಗೆ ಅವಕಾಶವಿದ್ದಾಗ, ನೀವು ಅಧಿಕಾರದಲ್ಲಿದ್ದಾಗ ಇಂತಹ ಅಭಿವೃದ್ಧಿ ಕೆಲಸ ಮಾಡಲು ಯಾಕೆ ಮುಂದಾಗಲಿಲ್ಲ ಎಂದು ವಿಪಕ್ಷಗಳಿಗೆ ಟೀಕೆಯನ್ನು ಮಾಡಿದ್ದಾರೆ. ನಾನು ಬೆಂಗಳೂರು ಮಂತ್ರಿ ಆಗಿದ್ದೇನೆ. ಇಲ್ಲಿನ ಸಮಸ್ಯೆ ನನಗೆ ಚೆನ್ನಾಗಿ ಗೊತ್ತಿದೆ. ಬೆಂಗಳೂರು ನಗರದ ಜನಸಂಖ್ಯೆ 1,40,00,000 ಇದೆ. ಇಲ್ಲಿ 1,30,00,000 ವಾಹನಗಳು ಕೂಡ ಇವೆ. ದಿನಾಲು 70 ಲಕ್ಷ ಜನರು ಇಲ್ಲಿಗೆ ಬಂದು ಹೋಗುತ್ತಾರೆ. ಹೀಗಿರುವಾಗ ನಗರದಲ್ಲಿ ಜಾಗವಾದರೂ ಎಲ್ಲಿದೆ? ನಾವೇನಾದರೂ ಉತ್ತಮ ಕಾರ್ಯಕ್ರಮ, ಬೃಹತ್ ಯೋಜನೆ ಜಾರಿಗೆ ತಂದರೆ ಕೋರ್ಟಿನಿಂದ ತಡೆಯಾಜ್ಞೆ ತರುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ವಕೀಲರು ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಯಾರಾದರೂ ತಡೆಯಾಜ್ಞೆ ತಂದರೆ ಅವರನ್ನು ನೀವೇ ತಿದ್ದಿ ಹೇಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ.
ಇಂದಿನ ದಿನದಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿದಂಥ ಹಣವನ್ನು ಒಂದು ಒಳ್ಳೆಯ ಜಾಗದಲ್ಲಿ ಹೂಡಿಕೆ ಮಾಡಲು ಯೋಚನೆ ಮಾಡುತ್ತಾರೆ. ಕೆಲವರು ಜಾಗ, ಫ್ಲ್ಯಾಟು, ಮನೆ ಈ ರೀತಿಯಾಗಿ ಆಸ್ತಿಯಲ್ಲಿ ಹೂಡಿಕೆ ಮಾಡಿದರೆ, ಇನ್ನು ಕೆಲವರು ಚಿನ್ನ, ಬೆಳ್ಳಿ ಈ ರೀತಿಯಾಗಿ ಒಂದು ಆನ್ಲೈನ್ ಮುಖಾಂತರವೂ ಕೂಡ ಹೂಡಿಕೆ ಮಾಡ್ತಾರೆ. ಆದರೆ ಸ್ನೇಹಿತರೆ, ಕಳೆದ 6 ತಿಂಗಳಲ್ಲಿ 30,000 ಜನರಿಗೆ 1,500 ಕೋಟಿ ರೂಪಾಯಿ ಪಂಗನಾಮ ಹಾಕಿರುವುದು ಈಗ ಬೆಳಕಿಗೆ ಬಂದಿದೆ. ಮತ್ತು ಮುಖ್ಯವಾಗಿ ಇಲ್ಲಿ ಬೆಂಗಳೂರಲ್ಲಿನೇ ಅತಿ ಹೆಚ್ಚು ಜನರು ಮೋಸಕ್ಕೆ ಒಳಗಾಗಿದ್ದಾರೆ. ಹೌದು, ಕಳೆದ 6 ತಿಂಗಳಲ್ಲಿ ಭಾರತದ ಪ್ರಮುಖ ನಗರಗಳಲ್ಲಿ ಹೂಡಿಕೆ ವಂಚನೆ ಜಾಲಕ್ಕೆ 30,000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದು ಒಟ್ಟು 1,500 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಕಳೆದುಕೊಂಡಿದ್ದಾರೆ. ಈ ಪೈಕಿ ಬೆಂಗಳೂರು, ಹೈದರಾಬಾದ್, ದೆಹಲಿ ನಗರಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿರುವುದು ಶಾಕಿಂಗ್ ಮಾಹಿತಿಯಾಗಿದೆ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರು ಅತಿ ಹೆಚ್ಚು ಆರ್ಥಿಕ ನಷ್ಟ ಅನುಭವಿಸಿದೆ ಎಂದು ಸ್ವತಃ ಕೇಂದ್ರದ ಗೃಹ ಸಚಿವಾಲಯ ಸೈಬರ್ ವಿಭಾಗದ ವರದಿಯೊಂದು ಬಹಿರಂಗಪಡಿಸಿದೆ. ಸ್ನೇಹಿತರೆ, ಈ ಒಂದು ವರದಿ ಪ್ರಕಾರ ನೋಡುವುದಾದರೆ ಬೆಂಗಳೂರು ಒಂದರಲ್ಲೇ 26% ಜನರು ಹಣವನ್ನು ಕಳೆದುಕೊಂಡಿದ್ದಾರೆ. ಹೌದು ಗೆಳೆಯರೆ, ಅತಿ ಹೆಚ್ಚು ಆರ್ಥಿಕ ಹಾನಿಗೊಳಗಾದ ಬೆಂಗಳೂರು ನಗರ ಎಂಬ ಕುಖ್ಯಾತಿ ಇದೀಗ ಪಡೆದುಕೊಂಡಿದೆ. ಇನ್ನು ಈ ಒಂದು ವರದಿಯ ಪ್ರಕಾರ ನೋಡುವುದಾದರೆ ಪ್ರತಿ ವ್ಯಕ್ತಿಯು ಸರಾಸರಿ 8 ಲಕ್ಷವರೆಗೆ ಹಣವನ್ನು ಕಳೆದುಕೊಂಡಿದ್ದಾರೆ. ಮತ್ತು ಅತಿ ಹೆಚ್ಚಾಗಿ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಗಳ ಮೂಲಕವೇ ಮೋಸ ಹೋಗಿರುವುದು ಬೆಳಕಿಗೆ ಬಂದಿದೆ. ಹಾಗಾಗಿ ಸ್ನೇಹಿತರೆ, ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಥವಾ ಸಾಮಾಜಿಕ ಅಪ್ಲಿಕೇಶನ್ಗಳ ಮೂಲಕ, ಮೆಸೇಜಿಂಗ್ ಅಪ್ಲಿಕೇಶನ್ಗಳ ಮೂಲಕ ಲಿಂಕು ಅಥವಾ ಯಾವುದಾದ್ರೂ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಂದು ಸೂಚನೆ ಬಂದರೆ ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ಕ್ಷಣ ಮಾತ್ರದಲ್ಲೇ ನಿಮ್ಮ ಬ್ಯಾಂಕಿಂಗ್ ಮಾಹಿತಿಗಳು ಮತ್ತು ವೈಯಕ್ತಿಕ ವಿವರಗಳು ಮತ್ತೊಬ್ಬರ ಪಾಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದೊಂದು ಶಾಕಿಂಗ್ ಮಾಹಿತಿ ಆಗಿತ್ತು. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ. ಇಡೀ ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ. ಹೌದು, ಕೃಷ್ಣಾ, ಕಾವೇರಿ ಸೇರಿದಂತೆ ಕರ್ನಾಟಕದ 12 ನದಿಗಳ ನೀರು ಕುಡಿಯಲು ಅಸುರಕ್ಷಿತ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಘಾತಕಾರಿ ವರದಿಯೊಂದು ಹೊರಬಿದ್ದಿದೆ. ಹೌದು, ಜನರು ಕುಡಿಯಲು ಉಪಯೋಗಿಸುವ ಕರ್ನಾಟಕದ 12 ನದಿಗಳ ನೀರಿನ ಗುಣಮಟ್ಟದ ಕುರಿತಂತೆ ಒಂದು ಆಘಾತಕಾರಿ ವರದಿ ಮಾಹಿತಿ ಬಂದಿದೆ ಸ್ನೇಹಿತರೆ. ಹೌದು, ಸ್ವತಃ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿನೇ ಈ ಒಂದು ವರದಿ ಬಿಡುಗಡೆ ಮಾಡಿದೆ. ಹೌದು, ಜೀವನದಿ ಕಾವೇರಿ, ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿ ನೀರು ಸೇರಿದಂತೆ ಒಟ್ಟು ರಾಜ್ಯದ 12 ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವರದಿಯಲ್ಲಿ ಬಹಿರಂಗವಾಗಿದೆ. ಮತ್ತು ಈ ಒಂದು ವರದಿಯಲ್ಲಿ ಕೃಷ್ಣಾ ನದಿಯನ್ನು ಕೂಡ ಸಿ ದರ್ಜೆಗೆ ಸೇರಿಸಲಾಗಿದೆ ಸ್ನೇಹಿತರೆ. ಹೌದು, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಅತಿ ಹೆಚ್ಚು ಜನರು ಕೃಷ್ಣಾ ನದಿ ನೀರೇ ಬಳಕೆ ಮಾಡುತ್ತಿದ್ದು, ಆದರೆ ಈ ನೀರು ಕೂಡ ಕುಡಿಯಲು ಯೋಗ್ಯವಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ. ಹೌದು, ಇದೀಗ ಕರ್ನಾಟಕದ ಒಟ್ಟು 12 ನದಿಗಳ ನೀರಿಗೆ ಒಂದು ABCD ಎಂಬ ಒಂದು ದರ್ಜೆ ಕೊಡಲಾಗಿದ್ದು, ಯಾವುದೇ ನದಿ ನೀರು ಎ ದರ್ಜೆಗೆ ಸೇರಿಲ್ಲ, ಬದಲಿಗೆ ಎಲ್ಲವೂ ಕೂಡ BC ಮತ್ತು ಡಿಗೆ ಸೇರಿವೆ. ಅಂದರೆ ಸ್ನೇಹಿತರೆ, ಎ ದರ್ಜೆ ನೀರು ಉತ್ತಮ ಎಂದು ಹೇಳಲಾಗುತ್ತೆ, ಉಳಿದಂತಹ BC ಮತ್ತು ಡಿ ನೀರು ಯೋಗ್ಯವಲ್ಲ ಎಂದು ಹೇಳಲಾಗುತ್ತೆ. ಹಾಗಾಗಿ ರಾಜ್ಯದ 12 ನದಿಗಳ ನೀರು ಇದೀಗ BC ಮತ್ತು ಡಿ ಪಾಲಾಗಿವೆ. ಹೌದು, ಇನ್ನು ಮಾಧ್ಯಮಗಳ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಕಲ್ಮಶ ನೀರು, ಜನರು ಬಳಸಿ ಬಿಡುವ ಮಲಿನ ನೀರು ಮತ್ತು ಚರಂಡಿ ನೀರು ಕೂಡ ಹಳ್ಳ ಕೊಳ್ಳಗಳ ಮೂಲಕ ಕೃಷ್ಣಾ ನದಿಗೆ ಸೇರ್ಪಡೆಯಾಗುತ್ತಿದ್ದು, ಹಾಗಾಗಿ ನದಿ ನೀರು ಇನ್ನಷ್ಟು ಕಲುಷಿತವಾಗಿದೆ ಎಂದು ಹೇಳಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ರಾಯಚೂರು, ಯಾದಗಿರಿ ಈ ಎಲ್ಲರ ಜನರ ಜೀವನಾಡಿ ಕೃಷ್ಣಾ ನದಿಯಾಗಿದ್ದು, ಆ ನದಿ ನೀರೇ ಕಲುಷಿತವಾಗಿದೆ ಸ್ನೇಹಿತರೆ. ಸ್ವಚ್ಛತೆಯಲ್ಲಿ ಕೃಷ್ಣಾ ನದಿಯೂ ಕೂಡ ಸಿ ದರ್ಜೆಗೆ ಸೇರಿದೆ ಎಂದು ಹೇಳಲಾಗಿದೆ. ಇನ್ನು ಮಾಹಿತಿಯ ಪ್ರಕಾರ ರಾಜ್ಯದ 12 ನದಿಗಳ ನೀರಿನ ಪೈಕಿ ನೇತ್ರಾವತಿ ನದಿ ನೀರು ಮಾತ್ರ ಬಿ ದರ್ಜೆಗೆ ಸೇರಿದ್ದು ಸ್ವಲ್ಪ ಹೆಚ್ಚಿಗೆ ಗುಣಮಟ್ಟ ಹೊಂದಿದೆ ಎಂದು ಹೇಳಲಾಗಿದೆ. ಅಂದರೆ ಈ ನೀರನ್ನು ಸ್ನಾನ ಅಥವಾ ಗೃಹ ಬಳಕೆಗೆ ಉಪಯೋಗ ಮಾಡಬಹುದು, ಆದರೆ ಇದನ್ನು ಕೂಡ ನೇರವಾಗಿ ಕುಡಿಯಲು ಯೋಗ್ಯವಲ್ಲ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಬಿಡುಗಡೆ ಮಾಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಯಾವುದೇ ನದಿ ನೀರು ಎ ದರ್ಜೆಗೆ ಸೇರಿಲ್ಲ, ಬದಲಿಗೆ ಎಲ್ಲವೂ ಕೂಡ BC ಮತ್ತು ಡಿ ದರ್ಜೆಗೆ ಸೇರಿದ್ದು, ಇದರಲ್ಲಿ ನೇತ್ರಾವತಿ ನದಿ ನೀರು ಉತ್ತಮ ಎಂದು ಹೇಳಲಾಗಿದೆ. ಇನ್ನು ನಿಮ್ಮ ಊರಿಗೆ ಯಾವ ನದಿ ನೀರು ಬರುತ್ತೆ, ನೀವು ಯಾವ ನದಿ ನೀರನ್ನು ಉಪಯೋಗಿಸುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ, ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಚಿನ್ನ ಪ್ರಿಯರಿಗೆ ಮುಖ್ಯವಾದ ಮಾಹಿತಿ. ಹೌದು ಸ್ನೇಹಿತರೆ, ಕಳೆದ 10 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ನಾವು ಕಾಣುತ್ತಿದ್ದೇವೆ. 1,32,000 ಗಡಿ ದಾಟಿದ್ದಂಥ ಚಿನ್ನ ಇದೀಗ ಕುಸಿದು 1,24,000 ರೂಪಾಯಿ ಆಸುಪಾಸು ಮಾರಾಟವಾಗುತ್ತಿದೆ. ಹೌದು, ಅಕ್ಟೋಬರ್ 28ರ ಮಾಹಿತಿಯ ಪ್ರಕಾರ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಇದೀಗ 1,24,000 ರೂಪಾಯಿ ಆಗಿದೆ. ಇದೇ ಚಿನ್ನ 10 ದಿನಗಳ ಹಿಂದೆ 1,32,000 ರೂಪಾಯಿ ಆಗಿತ್ತು. ಅಂದರೆ ಸ್ನೇಹಿತರೆ, ಸರಾಸರಿಯಲ್ಲಿ 8 ರಿಂದ 9,000 ರೂಪಾಯಿವರೆಗೆ ಇದೀಗ ಪ್ರತಿ 10 ಗ್ರಾಮ್ಗೆ ಚಿನ್ನದ ಬೆಲೆಯಲ್ಲಿ ಕುಸಿತ ನಾವು ನೋಡಿದ್ದೇವೆ. ಆದರೆ ಚಿನ್ನ ಈಗ ಖರೀದಿ ಮಾಡಬೇಕಾ ಅಥವಾ ಚಿನ್ನ ಇನ್ನಷ್ಟು ಇಳಿಕೆ ಆಗುತ್ತಾ ಎನ್ನುವ ಒಂದು ಗೊಂದಲ ಇದೀಗ ನಿಮ್ಮಲ್ಲಿ ಮೂಡಿದ್ರೆ ಇದೊಂದು ಚಿನ್ನ ಖರೀದಿ ಮಾಡುವುದಕ್ಕೆ ಉತ್ತಮ ಸಮಯವೆಂದೇ ಹೇಳಲಾಗುತ್ತಿದೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ ಈಗ ಕುಸಿತವಾಗುತ್ತಿದೆ, ಆದರೆ ಇದು ಎಲ್ಲಿವರೆಗೆ ಕುಸಿತ ಕಾಣುತ್ತೆ ಎಂದು ಹೇಳೋದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಈ ಒಂದು ಹಿಂದೆ ಕೂಡ 1 ಲಕ್ಷ ಬಂದಿದ್ದಂಥ ಚಿನ್ನ ಕುಸಿದು 92,000 ಬಂದಿತ್ತು.
ಇತ್ತು, ಆದರೆ ಅಲ್ಲಿಂದ ಮತ್ತೆ 1,31,000ಕ್ಕೆ ಬಂದು ಹೋಗಿದೆ ಸ್ನೇಹಿತರೆ. ಹಾಗಾಗಿ ಇದೀಗ ಚಿನ್ನ 1,24,000 ರೂಪಾಯಿ ಇರುವ ಸಮಯದಲ್ಲಿನೇ ಖರೀದಿ ಮಾಡುವುದು ಒಳ್ಳೆಯದು ಎಂದು ಹೇಳಲಾಗಿದೆ. ಇನ್ನು ಇದೇ ಮಧ್ಯೆ ಬಾಬಾ ವಾಂಗ ಅವರು ಚಿನ್ನದ ಬಗ್ಗೆಯೂ ಕೂಡ ಭವಿಷ್ಯವನ್ನ ಕೊಟ್ಟಿದ್ದಾರೆ. ಹೌದು, ಈ ಒಂದು ಚಿನ್ನ 2026ರಲ್ಲಿ 1,86,000 ಗಡಿ ದಾಟುತ್ತೆ ಎಂದು ಬಾಬಾ ವಾಂಗ ಅವರು ಮೊದಲೇ ಭವಿಷ್ಯವಾಣಿಯನ್ನ ಮಾಡಿದ್ದಾರೆ. ಹೌದು, ಬಾಬಾ ವಾಂಗ ಅವರು ಈ ಒಂದು ಹಿಂದೆ ಭೂಕುಸಿತ, ಪ್ರಳಯ ಸೇರಿದಂತೆ ಯುದ್ಧ ಸೇರಿದಂತೆ ಹಲವು ಭವಿಷ್ಯವನ್ನು ನುಡಿದಿದ್ದು ಎಷ್ಟೋ ಭವಿಷ್ಯಗಳು ಸತ್ಯವಾಗಿವೆ. ಇದೀಗ 2026ರಲ್ಲಿ ಚಿನ್ನದ ಬೆಲೆಗಳು ಅಭೂತಪೂರ್ವ ಏರಿಕೆ ಕಾಣಲಿದೆ ಎಂದು ಮೊದಲೇ ಅವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಸ್ನೇಹಿತರೆ. ಹಾಗಾಗಿ 2026ರಲ್ಲಿ ಚಿನ್ನದ ದರ ಇಳಿಕೆ ಆಗುವುದು ಅನುಮಾನವನ್ನ ತಂದಿದೆ. ಬಾಬಾ ವಾಂಗ ಅವರು ಕೂಡ ದರ ಇಳಿಕೆ ಕುರಿತಂತೆ ಯಾವುದೇ ಒಂದು ಸುಳಿವು ಕೊಟ್ಟಿಲ್ಲ, ಬದಲಾಗಿ ಮತ್ತಷ್ಟು ದರ ಏರಿಕೆನೇ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಕಾಣಬೇಕು? ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಈಗಾಗಲೇ ಗ್ಯಾರಂಟಿಗಳಿಗಾಗಿಯೇ 1,00,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ. ಆದರೆ ಇದೇ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಪಕ್ಷದ ಪ್ರಚಾರಕ್ಕಾಗಿ 1,076 ಕೋಟಿ ರೂಪಾಯಿ ಖರ್ಚು ಮಾಡಿರುವುದು ವರದಿಯಾಗಿದೆ. ಹೌದು, ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರಚಾರಕ್ಕಾಗಿ ಬಿಜೆಪಿಯವರು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತಾರೆಂದೆಲ್ಲ ದೂರಿದ್ರು. ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಸರದಿ ಎನ್ನುವಂತೆ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವ ವಿಷಯ ಬಹಿರಂಗವಾಗಿದೆ. ಸದ್ಯ ಇದೇ ಒಂದು ವಿಚಾರವನ್ನ ಮುಂದಿಟ್ಟು ವಿಪಕ್ಷದವರು ಟೀಕೆ ಮಾಡುತ್ತಿದ್ದಾರೆ. ಹೌದು, ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು. ಇದು JDS ಪಕ್ಷ ಅಂದ್ರೆ ಜನತಾದಳ ಸೆಕ್ಯುಲರ್ ಪಕ್ಷ ಮಾಡಿದ ಟ್ವೀಟ್ ಆಗಿದೆ. ಹೊಟ್ಟೆಗೆ ಹಿಟ್ಟಿಲ್ಲವೆಂದ್ರು ಜುಟ್ಟಿಗೆಗೆ ಮಲ್ಲಿಗೆ ಎನ್ನುವಂತಾಗಿದೆ ಸರ್ಕಾರದ ಬಂಡವಾಳು. ನೀರು ಗಂಟೆಗಳಿಗೆ, ಗ್ರಂಥ ಪಾಲಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ನೀಡಲು ಕೂಡ ದುಡ್ಡಿಲ್ಲ. ಹಿಂದುಳಿದ ಜಿಲ್ಲೆಗಳಲ್ಲಿನ ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್, ಶೌಚಾಲಯ ದುರಸ್ತಿ, ಹೆಚ್ಚುವರಿ ವಿದ್ಯಾರ್ಥಿ ನಿಲಯಕ್ಕೂ ಕೂಡ ಹಣವಿಲ್ಲ ಎಂದು ಕೈ ಚೆಲ್ಲುವ ಕಾಂಗ್ರೆಸ್ ಸರ್ಕಾರ ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ಮಾತ್ರ ಖಜಾನೆಯಿಂದ 1,076 ಕೋಟಿ ರೂಪಾಯಿಯಷ್ಟು ಬರಿದು ಮಾಡಿದೆ. ರಾಜ್ಯದ ಜನರ ತೆರಿಗೆ ದುಡ್ಡಿನಲ್ಲಿ ಕಾಂಗ್ರೆಸ್ಸಿಗರು ಭರ್ಜರಿ ಜಾತ್ರೆ ನಡೆಸುತ್ತಿದ್ದಾರೆ. ಸರ್ಕಾರಿ ನೌಕರರು, ಹೊರಗುತ್ತಿಗೆ ನೌಕರರು ಹಲವು ತಿಂಗಳಿನಿಂದ ಸಂಬಳ ಸಿಗದೆ ಕುಟುಂಬ ನಿರ್ವಹಣೆ, ಸಾಲ ಪಾವತಿ, ಮಕ್ಕಳ ವಿದ್ಯಾಭ್ಯಾಸ ಇನ್ನಿತರ ಜವಾಬ್ದಾರಿ ಸೇರಿದಂತೆ ತುತ್ತು ಅನ್ನಕ್ಕೂ ಹಣವಿಲ್ಲದೆ ಪರದಾಡುತ್ತಾ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಜನಪರ ಆಡಳಿತ ನೀಡುವಲ್ಲಿ ವಿಫಲರಾಗಿರುವ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಎಂದು JDS ಈಗ ಟ್ವೀಟ್ ಮಾಡಿದೆ ಸ್ನೇಹಿತರೆ. ಸದ್ಯಕ್ಕೆ ಎಷ್ಟೇ ಇತ್ತು, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಹಾಗಾದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.